ಆಮ್, ಏನಾದ್ರೂ ಧೃತಿಗೆಡಬೇಡಿ, ಗಟ್ಟಿಯಾಗಿರಿ, ಧೈರ್ಯವಾಗಿರಿ. ಎಲ್ಲದಕ್ಕೂ ಒಂದು ಉತ್ತರ ಇದೆ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ, ಎಲ್ಲದಕ್ಕೂ ಒಂದು ಹೊಸ ಬೆಳಕು ಖಂಡಿತವಾಗ್ಲೂ ಇದೆ. ಕತ್ಲೆ ಆದ್ಮೇಲೆ ಬೆಳಕು ಬರಲೇಬೇಕು. ಅದೇ ರೀತಿ ಈ ಸಿನಿಮಾ ನೋಡಿ ನಿಮ್ಗೆ ಯಾವ್ದೇ ಲೈಫ್ ಅಲ್ಲಿ ಏನಾದ್ರು ಬೇಜಾರಿದ್ರೆ ಖಂಡಿತವಾಗ್ಲೂ ಹೋಗುತ್ತೆ. ನನ್ನ ಲೈಫ್ ಎಲ್ಲ ಬೆಟರ್ ಇದೆ ಅಲ್ವಪ್ಪ ಅಂತ ಅನ್ಸುತ್ತೆ, ಅಂತ ಒಂದು ಸ್ಟೋರಿ ಇದು. ಸೊ ಬಂದು ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮ್ಗೆ. ಆ, ಏನ್ ಹೇಳಿ, ನಾನು ಆಕ್ಚುಲಿ ನನ್ನ ಪ್ರಿಯಾನ ಮುದ್ದು ಅಂತಾನೆ ಕರಿತೀನಿ. ಸೊ ಪ್ರಿಯಾಕ್ ತುಂಬಾನೇ ಕನೆಕ್ಟ್ ಆಗಿದೆ. ಅಂಡ್ ಅವ್ರ ರಿವ್ಯೂ ಹೆಂಗಿತ್ತು ಅಂದ್ರೆ, ಈ ಸಿನಿಮಾನ ಪ್ರತಿಯೊಬ್ಬರು ನೋಡ್ಬೇಕು, ಯಾಕಂದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ. ಮುಂಚೆಯಿಂದ ನೋಡ್ಕೊಂಡ್ ಬನ್ನಿ, ಬಂಗಾರದ ಮನುಷ್ಯ ನೋಡಿ, ಅಥವಾ ಎಂತ ಒಂದು ಒಳ್ಳೆ ಚಿತ್ರಗಳು ಬಂದಿದೆ, ಎಷ್ಟೊಂದು ಚಿತ್ರಗಳು ಬಂದಿದೆ ಕನ್ನಡದಲ್ಲಿ. ಪ್ರತಿಯೊಂದು ಸಿನಿಮಾ ಅಂದ್ರೆ ಒಂದು ಟೇಕ್ ಅವೇ ಇತ್ತು ಮನೆಗೆ, ಮನ್ಸಲ್ಲಿ ಏನೋ ಉಳ್ಕೊಳ್ಳುತ್ತೆ. ಅದೇ ರೀತಿಲಿ ಈಗಿನ ಸಮಾಜದಲ್ಲಿ ಏನಾಗ್ತಿದೆ ಅಂದ್ರೆ, ಹೊಡಿ ಬಡಿ ಈ ತರ ಸಿನಿಮಾಗಳು ಬರೋ ಮಧ್ಯೆ ಒಂದ್ ಒಳ್ಳೆ ಚಿತ್ರ ಬರ್ತಿಲ್ವಲ್ಲ ಅಂತ ಆಡಿಯನ್ಸ್ ಮಾತಾಡ್ತಿರ್ಬೇಕಾದ್ರೆ ಇಂತ ಒಂದು ಒಳ್ಳೆ ಚಿತ್ರ ಬಂದಿದೆ. ಇದನ್ನ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಮನ್ಸಿಗೆ ಬರ್ತದೆ, ಖಂಡಿತವಾಗ್ಲೂ. ನಾನು ಅದನ್ನೇ ಹೇಳ್ತಾ ಇದ್ದೆ, ಅವ್ರು ನೋಡ್ತಾ ಇದ್ದೆ ಅದನ್ನ, ನನಗೆ ನಾನೇ ಭಾವುಕನಾಗ್ತಾ ಇದ್ದೆ ಇದನ್ನ ನೋಡಿ. ಏನಿಲ್ಲ, ಬನ್ನಿ ಸಿನಿಮಾ ನೋಡಿ, ನೀವು ಮನ್ಸಲ್ಲಿ ಏನಿರುತ್ತೆ ಅದನ್ನ ಸಿನಿಮಾ ನೋಡಿದ್ಮೇಲೆ ಹೇಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.